Hello all, welcome back to ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಮೊನ್ನೆ ಒಂದು ಕ್ಲಾಸ್ ಅಲ್ಲಿ ಬಿ ವರ್ಬ್ಗಳಿಂದ ಸಿಂಪಲ್ ಆಗಿ ಒಂದು ಇಂಗ್ಲಿಷ್ ಅಲ್ಲಿ ವಾಕ್ಯಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ಕಲಿಸಿಕೊಟ್ಟಿದ್ದೆ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಅದರ ಮುಂದುವರೆದ ಭಾಗ ಇರತಕ್ಕಂತ ಪ್ಲೂರಲ್ ಇದ್ದಾಗ, ಪಾಸ್ಟ್ ಅಲ್ಲಿ ಇದ್ದಾಗ ಬಿ ಫಾರ್ಮ್ ಅನ್ನ ಹೇಗೆ ಬಳಸಬೇಕು, ಏನ್ ಅರ್ಥ ಕೊಡುತ್ತೆ, ಯಾವೊಂದು ಬಿ ಫಾರ್ಮ್ ಗಳನ್ನ ಬಳಸಬೇಕು ಅನ್ನೋದನ್ನ ನಾವು ಇವತ್ತು ಒಂದು ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇಂಗ್ಲಿಷ್ ಅನ್ನೋದು ಒಂದು ಭಾಷೆ ಅಷ್ಟೇ. ಇಂಗ್ಲಿಷ್ ಕಲೀಲಿಕ್ಕೆ ಮೊದಲಿಗೆ ನಮ್ಮಲ್ಲಿ ಒಂದು ಶ್ರದ್ಧೆ ಬೇಕು, ಇಂಟ್ರೆಸ್ಟ್ ಬೇಕು. ನಾನು ಕಲಿತೇನೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬೇಕು, ಒಂದು ದೃಢವಾದ ಒಂದು ಸಂಕಲ್ಪ ಬೇಕು. ಅಂದಾಗ ನಾವು ಅದನ್ನ ಈಸಿಯಾಗಿ ನಾವು ಸ್ವಲ್ಪ ಪ್ರಯತ್ನದ ಮೂಲಕ ಇಂಗ್ಲಿಷ್ ಅನ್ನ ಇನ್ನೂ ಕೂಡ ಸುಲಭವಾಗಿ ಕೆಲವೊಂದು ವಿಧಾನಗಳ ಮುಖಾಂತರ ಇಂಗ್ಲಿಷ್ ಅನ್ನ ಕೂಡ ಕಲಿಬಹುದು. ಸೊ ಆ ನಿಟ್ಟಿನಲ್ಲಿ ಏನಂತಂದ್ರೆ ದಿನಾಲು ಒಂದು ಸ್ವಲ್ಪ ಪ್ರಯತ್ನದ ಮೂಲಕ ನಾವು ಇಂಗ್ಲಿಷ್ ಅನ್ನ ಸ್ವಲ್ಪ ಕಲಿತಾ ಹೋಗೋಣ. ಯು ವಿಲ್ ಲರ್ನ್ ಇವೆಂಚುವಲಿ ಇಂಗ್ಲಿಷ್ ಲರ್ನ್ ಬೆಟರ್. ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ಈ ನಮ್ಮ ಒಂದು ಪುಟ್ಟ ಚಾನಲ್ ಅನ್ನ ಒಂದು ಬೆಳೆಸಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನಿನ್ನೆ ಒಂದು ಮುಂದುವರೆದ ಭಾಗ ಇರತಕ್ಕಂಥದ್ದೇ ಇವತ್ತಿನ ಒಂದು ಕ್ಲಾಸ್. ನಾನಿಲ್ಲಿ ಕೆಲವೊಂದಿಷ್ಟು ಕನ್ನಡದ ಒಂದು ವಾಕ್ಯಗಳನ್ನ ಬರ್ದಿದ್ದೀನಿ. ಸಾಧ್ಯವಾದ್ರೆ ನೀವೇ ಒಂದು ಅನಲೈಸ್ ಮಾಡ್ಕೊಳ್ತಾ ಹೋಗಿ ಏನ್ ಬರ್ಬೋದು, ಯಾವ ರೀತಿಯಾಗಿ ಬಳಸ್ಬೋದು ನಾವು ಅಂತ. ಸೊ ಎರಡು ಪಾರ್ಟ್ ಅಲ್ಲಿ ನಾವು ಸೆಂಟೆನ್ಸ್ ಗಳನ್ನ ಬರ್ದಿದ್ದೀನಿ. ಈ ರೀತಿ ನಾವು ಸೆಂಟೆನ್ಸ್ ಗಳನ್ನ ಕಲಿತಾ ಹೋದಾಗ ಇಂಗ್ಲಿಷ್ ಅನ್ನ ಈಸಿಯಾಗಿ ನಾವು ಕೂಡ ಕಲಿಬಹುದು. ಯಾವುದೇ ಒಂದು ಸಂದೇಹ ಬೇಡ, ನೋ ಡೌಟ್ ಎಟ್ ಆಲ್. ಓಕೆ, ನೋಡಿ, ಅಂದು ರಾತ್ರಿ 8 ಗಂಟೆ ಆಗಿತ್ತು. ನೋಡಿ, ಇಲ್ಲಿ ವಾಕ್ಯವನ್ನ ಗಮನಿಸಿ. ಅಂದು ಅನ್ನೋದು ಒಂದು ಪಾಸ್ಟ್, 8 ಗಂಟೆ ಆಗಿತ್ತು ಅನ್ನೋದು ಒಂದು ಪಾಸ್ಟ್. ಇಲ್ಲಿ ಯಾವುದೇ ಒಂದು ಕ್ರಿಯಾಪದ ಇಲ್ಲ. ಹಾಗಿದ್ದು ಕ್ರಿಯಾಪದ ಇಲ್ದೇನೆ ಹೇಗ್ ಮಾಡೋದು ಅನ್ನೋದನ್ನ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಅಂದು ಅನ್ನೋದಕ್ಕೆ ನಾವು ಒಂದು ಸಣ್ಣ ಒಂದು ತಗೋಣ. ಯಾವುದೇ ಒಂದು ಘಟನೆ ಬಗ್ಗೆ ಹೇಳಲಿಕ್ಕೆ, ಒಂದು ವಸ್ತುವಿನ ಬಗ್ಗೆ ಹೇಳಲಿಕ್ಕೆ ನಾವು ಇಟ್ ಅನ್ನ ತಗೊಳ್ತೇವೆ. ಪ್ರಾಣಿ ಪಕ್ಷಿಗಳ ಬಗ್ಗೆ ಹೇಳಲಿಕ್ಕೆ ಇಟ್ ಅಂತ ತಗೊಳ್ತೇವೆ. ಇಲ್ಲಿ 8 ಗಂಟೆ ಆಗಿತ್ತು ಅನ್ನೋದಕ್ಕೆ ನಾವು ಇಲ್ಲಿ ಏನ್ ಮಾಡ್ತೇವೆ, ಒಂದು ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಹೇಳ್ತಾ ಇದ್ದೇವೆ. ನೋಡಿ, ಇಟ್ ವಾಸ್ 8 o'clock ದೆನ್. ಅಂದು 8 ಗಂಟೆ ಆಗಿತ್ತು. ನೋಡಿ, ಇಟ್ ವಾಸ್ 8 o'clock ದೆನ್, ಅವತ್ತು ಅಂದು 8 ಗಂಟೆ ಆಗಿತ್ತು ಅನ್ನೋದಕ್ಕೆ ವಾಸ್ ಅನ್ನು ನಾವು ಬಳಸಿ ಹೇಳ್ತಾ ಇದ್ದೇವೆ. ಎಷ್ಟು ಗಂಟೆ ಆಗಿತ್ತು? 8 ಗಂಟೆ ಆಗಿಬಿಟ್ಟಿತ್ತು. ಅವಾಗ ಅಂದು ಅನ್ನೋದು ಒಂದು ಪಾಸ್ಟ್ ಟೆನ್ಸ್, ಹೌದಲ್ವಾ? ಅದಕ್ಕೆ ನಾವು ಇಟ್ ವಾಸ್ 8 o'clock ದೆನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡಿ, ಅವಳು ಗ್ರಂಥಾಲಯದಲ್ಲಿ ಇದ್ದಳು. ಅಂದ್ರೆ ಇದ್ದಾಳೆ ಬೇರೆ, ಇದ್ಲು ಅನ್ನೋದು ಬೇರೆ. ಎಲ್ಲಿದ್ದಳು ಅವಳು? ಗ್ರಂಥಾಲಯದಲ್ಲಿ. ಇದೊಂದು ನೌನ್, ನೇಮಿಂಗ್ ವರ್ಡ್ ಅಂತ ಕರಿತೇವೆ. ಅವಳು ಅನ್ನೋದಕ್ಕೆ ನಾವು ಶಿ ಅಂತ ಬಳಸ್ತೇವೆ. ನೋಡಿ, ಇದ್ಲು ಅನ್ನೋದಕ್ಕೆ ನಾವೇನ್ ಮಾಡ್ಬೇಕು? ಯಾವುದೇ ಒಂದು ವರ್ಬ್ ಇಲ್ಲ ಇಲ್ಲಿ, ಬರೀ ಬಿ ಫಾರ್ಮ್ ವರ್ಬ್ ತಗೊಂಡೇ ವಾಕ್ಯ ಮಾಡ್ತೇವೆ. ಏನ್ ಬರ್ಬೇಕು? ಸಿ ಅನ್ನೋದು ಸಿಂಗ್ಯುಲರ್ ಇದ್ದಾಗ ಏನ್ ಬರ್ಬೇಕು? ವಾಸ್ ಬರ್ಬೇಕು. ಶಿ ವಾಸ್. ನೋಡಿ, ಆಕ್ಟ್ ಅಂತ ಬಳಸ್ಬೇಕು. ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅನ್ನು ಹೇಳ್ಬೇಕಾದ್ರೆ ಆಕ್ಟ್ ಅನ್ನೋ ಒಂದು ಏನ್ ಮಾಡ್ಬೇಕು? ನಾವು ಪ್ರೆಪೋಸಿಷನ್ ಅನ್ನ ಬಳಸ್ಬೇಕು. ಶಿ ವಾಸ್ ಅಟ್ ಲೈಬ್ರರಿ. ನೋಡಿ, ಅವಳು ಎಲ್ಲಿದ್ಲು? ಶಿ ವಾಸ್ ಅಟ್ ಲೈಬ್ರರಿ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದೇವೆ. ಇದ್ಲು ಅನ್ನೋದಕ್ಕೆ ಈ ಹಿಂದೆ ಇದ್ಲು, ಈಗ ಇಲ್ಲ, ಬೇರೆ ಒಂದು ಪ್ಲೇಸ್ ಅಲ್ಲಿ ಇದ್ದಾಳೆ ಅಂತ ಅರ್ಥ. ನೋಡಿ, ಅವನು ಮನೆಯಲ್ಲೇ ಇದ್ದ. ಸೇಮ್ ವಾಕ್ಯ, ಅದನ್ನೇ ಸ್ವಲ್ಪ ಅವನು ಅಂತ ತಗೊಂಡಿದ್ದೇನೆ. ಅವನು ಅನ್ನೋದಕ್ಕೆ ನಾವು ಹಿ ಅಂತ ಬಳಸ್ತೇವೆ. ನೆಕ್ಸ್ಟ್ ಏನ್ ಬರ್ಬೇಕು?
ಹಿ ವಾಸ್ ಯಾಕೆ ಬರ್ಬೇಕಂದ್ರೆ ಇದು ಸಬ್ಜೆಕ್ಟ್ ಸಿಂಗುಲರ್ ಇದೆ, ಇದು ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತೇವೆ. ಇದ್ದ ನೋಡಿ, ಹಿ ವಾಸ್ ಅಟ್ ಹೋಮ್, ಹಿ ವಾಸ್ ಅಟ್ ಹೋಮ್, ಅವನು ಮನೆಯಲ್ಲೇ ಇದ್ದ. ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ. ನೀವು ಇದೇ ರೀತಿ ಬಳಸ್ತಾವ. ಅವಾಗ ಚಳಿ ಇತ್ತು ನೋಡಿ, ಅವಾಗ ಹೇಳಿದಲ್ಲ ಇಟ್ ವಾಸ್ ಕೋಲ್ಡ್, ಇಟ್ ವಾಸ್ ಕೋಲ್ಡ್, ಅವಾಗ ಚಳಿ ಇತ್ತು. ಸಿಂಪಲ್ ಆಗಿ ಹೇಳಿ, ಯಾವುದೇ ಒಂದು ಅಡ್ವಾನ್ಸ್ ಇಂಗ್ಲಿಷ್ ಬೇಡ ನಮ್ಗೆ. ತುಂಬಾ ಬೇಸಿಕ್ ಆಗಿರ್ತಕ್ಕಂಥ ಫಸ್ಟ್ ಇವುಗಳನ್ನ ಕಲಿಯೋಣ, ಆಮೇಲೆ ಅಡ್ವಾನ್ಸ್ ಇಂಗ್ಲಿಷ್ಗೆ ಹೋಗೋಣ. ಇಟ್ ವಾಸ್ ಕೋಲ್ಡ್ ಜಸ್ಟ್ ಹೇಳಿ, ನಿಮಗೂ ಕೂಡ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ, ಅವತ್ತು ತುಂಬಾ ತಡವಾಗಿತ್ತು. ಇಟ್ ವಾಸ್ ಲೇಟ್ ದಟ್ ಡೇ, ಆ ದಿನ. ಇಟ್ ವಾಸ್ ಲೇಟ್ ದಟ್ ಡೇ, ಅವತ್ತು ತುಂಬಾ ತಡವಾಗಿತ್ತು. ಲೇಟ್, ವಾಸ್ ಲೇಟ್ ಯಾಕಂದ್ರೆ ಅವತ್ತು ಅನ್ನೋದನ್ನ ಹಿಂದಿನ ಬಗ್ಗೆ ನಾವು ಹೇಳ್ತಾ ಇದ್ದೇವೆ, ಅದಕ್ಕೆ ನಾವು ವಾಸ್ ಅನ್ನ ಬಳಸಿದ್ವಿ. ನೀವೇ ಮಾಡಿದನ. ಅವನೊಬ್ಬ ಮಾಂತ್ರಿಕ ಇದ್ದ. ಇರುವನ್ನ ಬೇರೆ, ಇದ್ದಾನೆ ಬೇರೆ. ಇದ್ದ ಅನ್ನೋದೊಂದು ಭೂತಕಾಲದ ಒಂದು ವಾಕ್ಯ ನೋಡಿ. ಅವನೊಬ್ಬ, ಹಿ ವಾಸ್ ಅ ಮಾಂತ್ರಿಕನಿಗೆ ಮೆಜಿಸಿಯನ್ ಅಂತ ಕರಿತೇವಿ. ಹಾಗಾದ್ರೆ ಇವತ್ತು ಏನ್ ಹೇಳ್ಕೊಟ್ವಿ? ವಾಸ್ ಅನ್ನ ಹೇಗೆ ಬಳಸಿ ಮಾಡೋದು ವಾಕ್ಯದಲ್ಲಿ ಅನ್ನೋದನ್ನ ಕಲ್ತ್ವಿ. ರೈಟ್. ಈಗ ವಾಸ್ ಅನ್ನೋದು ಸಿಂಗಲ್ ಇದ್ದಾಗ ಬಳಸ್ತೇವಿ, ವೇರ್ ಅನ್ನ ಎಲ್ಲಿ ಬಳಸ್ತೇವಿ? ಪ್ಲೂರಲ್ ಇದ್ದಾಗ ಬಳಸ್ತೇವಿ. ಇದು ಯಾವ ಒಂದು ಫಾರ್ಮ್? ಬಿ ಫಾರ್ಮ್ ವರ್ಬ್. ಇದು ಪ್ಲೂರಲ್ ಜೊತೆಗೆ ಬಳಸ್ತೇವಿ. ಈಗ ನೋಡಿ, ಅವರು ಅಂದ್ರೆ ಏನು? ದೇ. ಅವರು 8 ಜನ ಇದ್ರು. ನೋಡಿ, ದೇ ವೇರ್. ನೆಕ್ಸ್ಟ್ ಏನ್ ಬರ್ಬೇಕು? ಸಬ್ಜೆಕ್ಟ್ ನಂತರ ಈ ಬಿ ಫಾರ್ಮ್ ಬರ್ಬೇಕು. ದೇ ವರ್ ಎಷ್ಟು ಜನ? ದೇ ವರ್ 8 ಪೀಪಲ್. ನೋಡಿ, ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ. ದೇ ವರ್ 8 ಪೀಪಲ್, ದೇ ವರ್ 10 ಪೀಪಲ್, ದೇ ವರ್ 5 ಪೀಪಲ್, ದೇ ವರ್ 100 ಪೀಪಲ್. 100 ಜನ ಇದ್ರು. ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನೇ ಹೇಳ್ಕೊಡ್ತಾ ಇದ್ದೀನಿ ನಾನು. ಪ್ರತಿನಿತ್ಯ ಈ ರೀತಿಯಾಗಿ ಬಳಸ್ತಾ ಹೋಗಿ ನೀವು ಕೂಡ ಇಂಗ್ಲಿಷ್ ಇನ್ನೂ ಈಸಿಯಾಗಿ ಕಲಿಬಹುದು. ನಾವು ಅರಮನೆಯಲ್ಲಿ ಇದ್ದೆವು. ನಾವು ಅನ್ನೋದಕ್ಕೆ ವಿ ಅಂತ ಬರುತ್ತೇವೆ. ಎಲ್ಲಿದ್ವಿ? ಅರಮನೆಯಲ್ಲಿ. ಮತ್ತೆ ಏನ್ ಬರ್ಬೇಕು? ವೇರ್. ವೇರ್ ಬಗ್ಗೆ ಹೇಳ್ತಾ ಇದ್ದೇವೆ. ವಿ ವರ್ ಅಟ್ ಪ್ಯಾಲೇಸ್. ಪ್ಯಾಲೇಸ್ ಅಂದ್ರೆ ಅರಮನೆ. ವಿ ವರ್ ಅಟ್ ಪ್ಯಾಲೇಸ್. ನಾವು ಅರಮನೆಯಲ್ಲಿ ಇದ್ದೆವು. ಇಲ್ಲಿ ಯಾವುದೇ ಒಂದು ಕ್ರಿಯಾಪದವನ್ನು ತಗೊಂಡಿಲ್ಲ ನಾನು. ಜಸ್ಟ್ ನಾವು ಬಿ ಫಾರ್ಮ್ ಮುಖಾಂತರ ವಾಕ್ಯಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತಾ ಇದ್ದೇವೆ. ನೆಕ್ಸ್ಟ್ ನೋಡಿ, ನೀನು ಒಬ್ಬ ಉತ್ತಮ ಹಾಡುಗಾರನಾಗಿದ್ದಿ. ನೀನು ಅನ್ನೋದಕ್ಕೆ ಯು ಅಂತ ಬಳಸ್ತೇವೆ. ಯು ಆರ್ ಅ ಗುಡ್ ಸಿಂಗರ್ ಅಂದ್ರೆ ಈ ಹಿಂದೆ ಆಗಿದ್ದಿ ಅಂತ ಅರ್ಥ. ಯು ಆರ್ ಅ ಗುಡ್ ಸಿಂಗರ್. ಯು ವೇರ್ ಅ ಗುಡ್ ಸಿಂಗರ್. ಅವರು ಒಳ್ಳೆಯ ನಟರು. ಹೇಳ್ತಿರ್ತಾರ, ನೀವು ಬಹಳ ಚೆನ್ನಾಗಿ ನಾಟಕ ಮಾಡ್ತೀರಾ, ಬಹಳ ಚೆನ್ನಾಗಿ ನಟನೆ ಮಾಡ್ತೀರಾ. ನೋಡ್ರಿ, ಅವರು ಅನ್ನೋದಕ್ಕೆ ದೇ. ಮತ್ತೆ ಏನ್ ಬರ್ಬೇಕು? ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಬಿ ಫಾರ್ಮ್. ದೇ ವರ್ ಗುಡ್ ಆಕ್ಟರ್ಸ್. ಆಕ್ಟರ್ಸ್, ದೇ ವರ್ ಗುಡ್ ಆಕ್ಟರ್ಸ್. ಹೌದಲ್ವಾ? ಈಗ ನೋಡಿ, ನಾವು ಸಿನಿಮಾ ಥಿಯೇಟರ್ ನಲ್ಲಿ ಇದ್ದೆವು ಅಂದ್ರೆ ಈ ಹಿಂದೆ ಇದ್ವು, ಈಗ ಇಲ್ಲ ಅಂತ ಅರ್ಥ. ನೋಡಿ, ನಾವು ಅನ್ನೋದಕ್ಕೆ ವಿ ವರ್ ಅಟ್ ಸಿನಿಮಾ ಥಿಯೇಟರ್. ನೋಡಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು. ಕನ್ನಡದ ಮೂಲಕವೇ ನಾವು ಏನಂತಂದ್ರೆ ವಾಸ್ ಮತ್ತು ವೇರ್ ಬಗ್ಗೆ ಇವತ್ತು ಕಲ್ತ್ವಿ. ಮೊನ್ನೆ ಒಂದು ಕ್ಲಾಸ್ ಅಲ್ಲಿ ಆಮ್, ಈಸ್ ಮತ್ತು ಆರ್ ಅನ್ನ
ಹೇಗೆ ಬಳಸೋದು ಅನ್ನೋದನ್ನ ಕೂಡ ಕಲ್ತಿದ್ವಿ. ಇವತ್ತೇನಂತಂದ್ರೆ ಈ ಸ್ವಲ್ಪ ಒಂದು ಡಿಫಿಕಲ್ಟ್ ಮುಖಾಂತರ, ಅಂದ್ರೆ ಕನ್ನಡದ ಮುಖಾಂತರ ಏನ್ ಮಾಡಿದ್ವಿ ನಾವು, ಒಂದು ಕೆಲವೊಂದಿಷ್ಟು ವಾಕ್ಯಗಳ ಮುಖಾಂತರ ಇಂಗ್ಲಿಷ್ ಅನ್ನ ಅಲ್ಲಿ ವಾಸ್ ಮತ್ತು ವೇರ್ ಹೇಗಾನೆ ಬಳಸೋದು ಅನ್ನೋದನ್ನು ಕೂಡ ನಾವು ಕೂಡ ಕಲ್ತ್ವಿ. ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಕೂಡ ಆ ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ. 2 ಕ್ಲಾಸ್ ಕೂಡ ಅಬ್ಸರ್ವ್ ಮಾಡಿ, 2 ಕ್ಲಾಸ್ ಕೂಡ ವಾಚ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ಮಾಡಿ ತಿಳಿಸಿ. ನಾನೊಬ್ಬ ವೈದ್ಯನಾಗಿದ್ದೆ. ನೋಡಿ, ನಾನೊಬ್ಬ ವೈದ್ಯನಾಗಿದ್ದೆ. ಅವಳು ಮನೆಯಲ್ಲೇ ಇದ್ದಾಳೆ. ಅವಳು ಮನೆಯಲ್ಲೇ ಇದ್ದಾಳೆ. ನಾವು ಭಾರತೀಯರು. ನಾವು ಭಾರತೀಯರು. ಅವರು ಕಾಲೇಜಿನಲ್ಲಿ ಇದ್ದಾರೆ. ಅವನು ಮಾರ್ಕೆಟ್ನಲ್ಲಿ ಇದ್ದ. ಅವನು ಬೆಂಗಳೂರಿನಲ್ಲಿ ಇದ್ದಾನೆ. ಈ ವಾಕ್ಯಗಳನ್ನ ಏನಂತಂದ್ರೆ ಈಸ್, ಆಮ್, ಆರ್, ವಾಸ್, ವೇರ್ ಯಾವುದು ಬರುತ್ತಲ್ಲ ಅದನ್ನ ಹಾಕಿ ಸರಿಯಾಗಿ ಆ ಕಮೆಂಟ್ ಮುಖಾಂತರ ತಿಳಿಸಿ. ನಾಳೆ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಟ್ರಿಕ್ಸ್ ಮುಖಾಂತರ ಇಂಗ್ಲಿಷ್ ಅನ್ನು ಕಲಿಸ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.